ಹಾಯ್ ವೆಲ್ಕಮ್ ಟು ಲಿವಿಂಗ್ ಎ ರೈನ್ಬೋ. ದಿಸ್ ಇಸ್ ಯುವರ್ ಶ್ರೇಣಿ ಬಿಬು ಫ್ರಮ್ ಕೂರ್ಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಮುಂದೆ ತಂದಿರೋ ಡಿಶ್ ಬಂದು ಫಿಶ್ ಕರಿ. ಇದನ್ನು ನಾವು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಫಿಶನ್ನು ತಗೊಳ್ಳಿ, ಅದಕ್ಕೆ ಉಪ್ಪು, ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕರಿ ಲೀವ್ಸ್ನ ಹಾಕಿ ಚೆಂದ ಮ್ಯಾರಿನೇಟ್ ಮಾಡಿ ಇಡಿ ಫ್ರೆಂಡ್ಸ್. ಇದಕ್ಕೆ ಏನೇನು ಬೇಕು ಅಂತೇಳಿ ನೋಡೋದಾದರೆ ಸ್ವಲ್ಪ ಈರುಳ್ಳಿ ಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು, ಚಿಲ್ಲಿ ಬೇಕು, ಕರಿ ಲೀವ್ಸ್ ಬೇಕು. ಅದೇ ಥರ ತೆಂಗಿನ ಹಾಲು ಬೇಕು. ಮೊದಲನೇ ಹಾಲು ಇದು ಸಪ್ರೇಟ್ ತೆಗೆದಿಡಿ, ಎರಡನೇ ಮತ್ತು ಮೂರನೇ ಹಾಲು ಸಪ್ರೇಟ್ ತೆಗೆದಿಡಿ ಫ್ರೆಂಡ್ಸ್. ಆಮೇಲೆ ಅಚ್ಕಾರದ ಪುಡಿ, ಕೊರಿಯಂಡರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್. ಇದಾದಮೇಲೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂತು ಮಾವಿನಕಾಯಿ ಫ್ರೆಂಡ್ಸ್. ಇದನ್ನು ಹುಳಿ ಇಲ್ಲದೆ ಇರೋ ಮಾವಿನಕಾಯಿನ ಸಪ್ರೇಟ್ ತೆಗೆದಿಡಿ. ಹುಳಿ ಇರೋ ಮಾವಿನಕಾಯಿ ಆದರೆ ಬರೀ ಒಂದೇ ಮಾವಿನಕಾಯಿ ಹಾಕಿದರೆ ಸಾಕು. ಇಲ್ಲಿ ಇದು ಹುಳಿ ಇಲ್ಲದೆ ಇರೋ ಮಾವಿನಕಾಯಿ ಆಗಿದ್ದರಿಂದ 2 ಮಾವಿನಕಾಯಿ ಹಾಕ್ತಾ ಇದ್ದೀವಿ. ಈಗ ನೋಡೋಣ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅಂತೇಳಿ. ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಚಿಲ್ಲಿ, ಕರಿ ಲೀವ್ಸ್ ಇಷ್ಟನ್ನು ಹಾಕಿ, ಮತ್ತು ಸ್ವಲ್ಪ ಕಲ್ಲುಪ್ಪು ಹಾಕಿ, ಕಲ್ಲುಪ್ಪನ್ನ ಕೈಯಲ್ಲಿ ತಗೊಂಡು ಅದಕ್ಕೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಈರುಳ್ಳಿ ಮತ್ತು ಚಿಲ್ಲಿ, ಈ ಕರಿ ಲೀವ್ಸ್ ಇಷ್ಟನ್ನ ಹಾಕಿ ಚೆಂದ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಫ್ರೆಂಡ್ಸ್. ಚೆಂದ ಸ್ಮ್ಯಾಶ್ ಮಾಡಬೇಕು ಅಂದರೆ ಚೆಂದ ಸ್ಮ್ಯಾಶ್ ಮಾಡಬೇಕು. ನೋಡಿ ಇದು ಅಮ್ಮನ ರೆಸಿಪಿ ಆಯಿತಾ. ಅಮ್ಮ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅದರಲ್ಲೂ ಫಿಶ್ ಕರಿ ಅಂತ ಹೇಳಿದರೆ ಸೂಪರಾಗಿ ಮಾಡ್ತಾರೆ. ಅದು ಕೇರಳ ಸ್ಟೈಲ್ ಅಡುಗೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಫಿಶ್ ಕರಿನೂ ಚೆನ್ನಾಗಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿ ಚೆಂದ ಅದನ್ನು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದರೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಫ್ರೆಂಡ್ಸ್. ಅದ್ರದ್ದೆಲ್ಲ ಹಿಂಡಬೇಕಾದ್ರೆ ಆ ಟೇಸ್ಟ್ಗಳೆಲ್ಲ ಕಂಬೈನ್ ಆಗಿ ಒಂಥರ ಟೇಸ್ಟ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಆಮೇಲೆ ಅದಕ್ಕೆ ಈ ಪೌಡರ್ಸ್ ಏನಿದೆ, ನಾವು ಚಿಲ್ಲಿ ಪೌಡರ್ಸ್, ಕೊರಿಯಂಡರ್ ಪೌಡರ್ಸ್, ಟರ್ಮರಿಕ್ ಪೌಡರ್ಸ್ ಏನು ತಗೊಂಡಿದ್ದೀವಿ ಅದನ್ನು ಚೆಂದ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಆಮೇಲೆ ಈ 2ನೇ ಮತ್ತು 3ನೇ ಹಾಲು ತೆಂಗಿನ ಹಾಲು ಏನಿದೆ ಅದನ್ನು ಅದಕ್ಕೆ ಹಾಕಿ ಚೆಂದ ಸ್ಮ್ಯಾಶ್ ಮಾಡಿ, ಮತ್ತು ನಾವು ಅದನ್ನು ಸ್ಟವ್ ಮೇಲೆ ಇಡಬೇಕು ಫ್ರೆಂಡ್ಸ್. ನಿಮಗೆ ಫಿಶ್ ಕರಿ ಇಷ್ಟ ಇದೆಯಾ ಫ್ರೆಂಡ್ಸ್? ಇದ್ದರೆ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಫಿಶ್ ನಿಮಗೆ ಇಷ್ಟ ಅಂತೇಳಿ. ಓಕೆನಾ ಫ್ರೆಂಡ್ಸ್? ಈಗ ನಾವು ಚೆನ್ನಾಗಿ ಅದನ್ನು ಹಾಲೆಲ್ಲ ಮಿಕ್ಸ್ ಮಾಡಿ ನಾವು ಅದನ್ನು ಸ್ಟವ್ ಮೇಲೆ ಇಡಬೇಕು ಫ್ರೆಂಡ್ಸ್. ಇದೊಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಕುದ್ದಾದ್ಮೇಲೆ ಆ ಈರುಳ್ಳಿ, ಕರಿಬೇವೆಲ್ಲ ಚೆನ್ನಾಗಿ ಬೇಯಬೇಕು. ಬೆಂದಾದಮೇಲೆ ಅದಕ್ಕೆ ನಾವು ಫಿಶ್ ನೋಡಿ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಇದಾದಮೇಲೆ ನಾವು ಇದಕ್ಕೆ ಆ ಮ್ಯಾರಿನೇಟ್ ಮಾಡಿರುವಂತಹ ಫಿಶ್, ಅದೇ ಥರ ಮಾವಿನಕಾಯಿ, ಇದೆರಡೂ ನಾವು ಒಟ್ಟಿಗೆ ಹಾಕಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ನನ್ನ ಈ ಚಾನಲ್ ಇಷ್ಟ ಆಗಿದೆಯಾ? ಯಾವ ಥರ ವಿಡಿಯೋ ಹಾಕಬೇಕು ಒಂದು ಸತಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಹಾಕಿ ತಿಳಿಸಿ ಫ್ರೆಂಡ್ಸ್. ಅದೇ ಥರ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ಥರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕಾಣಿಸ್ತಿದೆಯಲ್ಲ, ಅದನ್ನು ಒಂದು ಸತಿ ಕ್ಲಿಕ್ ಮಾಡಿ ಆಲ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನನ್ನ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ಫಸ್ಟೇ ನಿಮಗೆ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಈ ಮ್ಯಾಂಗೋ ಮತ್ತು ಫಿಶ್ ಎಲ್ಲ ಚೆಂದ ಚೆನ್ನಾಗಿ ಬೆಂದಾದಮೇಲೆ ಈ ಮೊದಲನೇ ಹಾಲು ನಾವೇನಿದ್ವಿ ಅದನ್ನು ತೆಗೆದಿಟ್ಟಿದ್ವಲ್ಲ, ಅದನ್ನು ನಾವೀಗ ಅದಕ್ಕೆ ಹಾಕಬೇಕು ಫ್ರೆಂಡ್ಸ್. ಅದನ್ನು ಹಾಕಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಆದಮೇಲೆ ಸ್ವಲ್ಪ ಒಂದು ಗರಂ ಮಸಾಲ ಪೌಡರ್ ಏನಿದೆ ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್. ಅದೊಂದು ಟೇಸ್ಟ್ ಒಂಥರ ಸಪ್ರೇಟ್ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಚೆಂದ ಕುದ್ದಾದ್ಮೇಲೆ ಫಿಶ್ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಅಮ್ಮನ ಸಾರು ಹೇಳೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಟೇಸ್ಟ್. ನಾನು ಯಾವಾಗ ಮನೆಗೆ ಹೋದ್ರೂ ಅದು ಕಾಟ್ಲ ಫಿಶ್ ಅಂತೂ ನಮ್ಮಪ್ಪ ನಮಗಿಲ್ಲೆಲ್ಲ ಅಷ್ಟು ವಿರಾಜಪೇಟೆಲೆಲ್ಲ ಇಷ್ಟು ದೊಡ್ಡ ಕಾಟ್ಲ ಫಿಶ್ ಎಲ್ಲ ಸಿಗೋದಿಲ್ಲ. ದೊಡ್ಡ ಕಾಟ್ಲ ಫಿಶ್ ಒಂದು 15 kgದು ಫಿಶ್ ಅಂತೆ ಅದು. ಅದನ್ನು ಕೊಯ್ಸ್ಕೊಂಡು ತೊಗೊಬಂದಿದ್ರು. ಅಷ್ಟು ಚೆನ್ನಾಗಿತ್ತು ಫಿಶ್. ಸಾರಾದಮೇಲೆ ಅದಕ್ಕೆ ಒಗ್ಗರಣೆ ಕೊಡಬೇಕಲ್ವಾ. ಈಗ ನಾವು ಅದಕ್ಕೆ ಕೊಕೊನಟ್ ಆಯಿಲ್ ಹಾಕಿ ಈರುಳ್ಳಿ ಚೆಂದ ನುಣ್ಣಗೆ ನೆಚ್ಚಿರುವಂಥ ಈರುಳ್ಳಿ ಹಾಕಬೇಕು. ಆಮೇಲೆ ಕರಿ ಲೀವ್ಸ್ ಹಾಕಬೇಕು. ಚೆಂದ ರೆಡ್ ಕಲರ್ ಬರೋ ತನಕ ಹುರಿದಾದ್ಮೇಲೆ ಅದನ್ನು ನಾವು ಅದಕ್ಕೆ ಒಗ್ಗರಣೆ ಕೊಡಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಸ್ಮೆಲ್ ಬರಬೇಕಾದ್ರೆ ನಮ್ಗೆ ಬೇಗ ತಟ್ಟೆ ಹಾಕ್ಬಿಟ್ಟು ಕೂತ್ಕೊಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಫಿಶ್ ಕರಿ ತೆಂಗಿನ ಹಾಲಲ್ಲಿ ತೆಂಗಿನ ಹಾಲು ಅಂತ ಹೇಳಿದರೆ ಅದಕ್ಕೊಂದು ಸಪ್ರೇಟ್ ರುಚಿನೇ. ಅದ್ರ ಜೊತೆಗೆ ಮಾವಿನಕಾಯಲ್ಲೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಅದೇ ಥರ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.